ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಮುಂಜಾನೆ ಎದ್ದು ದೇವರನ್ನು ಸ್ತುತಿಸಿದ್ದೀರಾ? ದೇವರಿಗೆ ವಂದನೆ ಹೇಳಿದ್ದೀರಾ? ರಾತ್ರಿಯೆಲ್ಲ ದೇವ್ರು ನಿಮಗೆ ಒಳ್ಳೆ ನಿದ್ರೆ ವಿಶ್ರಾಂತಿಯನ್ನು ಕೊಟ್ಟರಲ್ಲವ? ಒಂದು ಹೊಸ ದಿನವನ್ನು ಕಾಣುವಂತೆ ಮಾಡಿದರಲ್ಲವ? ದೇವರಿಗೆ ನಾವು ವಂದನೆ ಹೇಳಬೇಕು. ರಾತ್ರಿ ಆರೋಗ್ಯವಾಗಿ ಮಲಗಿದ ಅನೇಕರು ಬೆಳಗ್ಗೆ ರೋಗಿಗಳಾಗಿ ಎದ್ದಿದ್ದಾರೆ. ಕೈ ಕಾರ್ಯ ಮಾಡುತ್ತಾ ಇಲ್ಲ, ಕಾಲು ಕಾರ್ಯ ಮಾಡುತ್ತಾ ಇಲ್ಲ, ಬಾಧಿಸಲ್ಪಟ್ಟಿತು. ಆಸ್ಪತ್ರೆಗೆ ಹೋಗಿ ನೋಡಿರಿ, ಎಷ್ಟು ಜನರು ಈ ರೀತಿ ಕಷ್ಟಪಡುತ್ತಾರೆ ಎಂದು. ಅಂದರೆ ಪ್ರತಿ ನಿತ್ಯವೂ ನಾವು ಆರೋಗ್ಯವಾಗಿ ಎದ್ದೇಳುವುದೇ ದೇವರ ಕೃಪೆ ಅಲ್ಲವಾ? ಅದನ್ನೆನೆಸಿ ನಾವು ದೇವರಿಗೆ ಸ್ತೋತ್ರ ಎಂದು ಹೇಳಬೇಕು. ನಾನು ಹೇಳುವೆ, ನನಗೆ ಆರೋಗ್ಯವಾದಂಥ ಹೃದಯ ಕೊಟ್ಟದಕ್ಕಾಗಿ ಸ್ತೋತ್ರ, ನನಗೆ ಒಳ್ಳೆಯ ಕಣ್ಣಿನ ದೃಷ್ಟಿಯನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ, ನನಗೆ ಆರೋಗ್ಯವಾದ ಕಿಡ್ನಿಯನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಒಂದೊಂದು ಅಂಗಗಳು ಸರಿಯಾಗಿ ಕಾರ್ಯ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ದೇವರನ್ನು ಸ್ತುತಿಸಬೇಕು. ಒಂದು ಚಿಕ್ಕ ಬಾಧೆ ಸಂಭವಿಸಿದರೂ ಕೂಡ ಅಷ್ಟೇ ತಾನೆ. ಹಾಗಾದ್ರೆ ದೇವರು ಮಾಡಿದಂಥ ಒಳಿತುಗಳಿಗಾಗಿ ಆತನು ಕಾಪಾಡುತ್ತಾ ಇದ್ದಾನಲ್ಲ, ಸ್ತುತಿಸಬೇಕು. ಇಂದು ಸ್ತುತಿಸಿದ್ದೀರಾ? ಈಗ ಸ್ತುತಿಸಿರಿ, ಮನಸಾರೆ ದೇವರನ್ನು ಸ್ತುತಿಸಿರಿ, ದೇವರಿಗೆ ವಂದನೆ ಹೇಳಿರಿ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಏನು ಹೇಳುತ್ತಾರೆ ಗೊತ್ತಾ? ನಿಮ್ಮನ್ನು ಅಭಿವೃದ್ಧಿ ಪಡಿಸಲು, ನಿಮ್ಮನ್ನು ಮೇಲಕ್ಕೆತ್ತಲು ಆತನು ಬಯಸುತ್ತಾನೆ. ನೀವು ಓದುತ್ತಾ ಇದ್ದರೆ ಓದಿನಲ್ಲಿ ಉನ್ನತಿಯನ್ನು ತರಲು ಬಯಸುವರು. ನೀವು ಕೆಲಸ ಮಾಡುತ್ತಾ ಇದ್ದರೆ ಪ್ರಮೋಷನ್ ಕೊಟ್ಟು ಉನ್ನತ ಪಡಿಸಲು ಬಯಸುವರು. ಬಿಸ್ನೆಸ್ ಮಾಡುತ್ತಾ ಇದ್ದರೆ ಅದರಲ್ಲಿ ಉನ್ನತ ಪಡಿಸಲು ಬಯಸುವರು. ಸೇವೆ ಮಾಡುತ್ತಾ ಇದ್ದರೆ ಅದರಲ್ಲಿ ಉನ್ನತ ಪಡಿಸಲು ಬಯಸುವರು. ಸಮುದಾಯದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಲು ಬಯಸುವರು. ನಿಮ್ಮನ್ನು ಉನ್ನತ ಪಡಿಸುವಂಥದ್ದು ದೇವರಿಗೆ ಬಹಳ ಇಷ್ಟ. ಆದರೆ ಉನ್ನತ ಪಡಿಸಲ್ಪಡಬೇಕು ಅಂದರೆ ಏನು ಮಾಡಬೇಕು? ದೇವರೊಂದು ಆಲೋಚನೆ ಹೇಳುತ್ತಾರೆ. ಕೀರ್ತನೆಗಳು 147 6ನೇ ವಾಕ್ಯ, ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ. ನೋಡಿ, ಯಾರಿಗೆ ಆಧಾರವಾಗಿದ್ದು ಉನ್ನತ ಪಡಿಸುವರೋ? ದೀನಭಾವ ಉಳ್ಳವರನ್ನು. ದೀನಭಾವ ನೋಡಿರೆ, ಸತ್ಯವೇದದಲ್ಲಿ ಅನೇಕ ದೀನಾವಸ್ಥೆಯಲ್ಲಿದ್ದವರನ್ನು ದೇವರು ಮೇಲಕ್ಕೆತ್ತಿದ್ದನ್ನು ನೋಡಬಹುದು. ನೋಡಿ, ಕುರಿಗಳ ಹಿಂದೆ ಹೋದಂಥ ದಾವಿದನನ್ನು ದೇವರು ರಾಜನನ್ನಾಗಿ ಮೇಲೆತ್ತಿದರು. ಒಬ್ಬಳು ಬಡ ಅನಾಥೆ ಆಗಿದ್ದಂಥ ಎಸ್ತರಳನ್ನು ದೇವರು ರಾಣಿಯಾಗಿ ಮೇಲೆತ್ತಿದರು. ಒಬ್ಬ ಕೊಲೆಗಾರನಾಗಿ ಕೊಲೆಯ ಆರೋಪವನ್ನು ಹೊತ್ತು ಓಡಿ ಹೋದಂಥ, ಕುರಿಗಳ ಹಿಂದೆ ಹೋಗುತ್ತಾ ಇದ್ದಂಥ ಮೋಶೆಯನ್ನು ದೇವರು ದೊಡ್ಡ ನಾಯಕನನ್ನಾಗಿ ಮೇಲೆತ್ತಿದರು. ಈ ರೀತಿ ಉನ್ನತ ಸ್ಥಾನಕ್ಕೇರಿದಂಥ ಅನೇಕರನ್ನು ನಾವು ನೋಡುತ್ತೇವೆ. ಒಂದು ದೇಶದಲ್ಲಿ ದಾಸತ್ವಕ್ಕೆ ಕೊಂಡೊಯ್ಯಲ್ಪಟ್ಟ ದಾನಿಯೇಲನು ದೊಡ್ಡ ಪ್ರಧಾನಿಯಾಗಿ ಮೇಲೆತ್ತಲ್ಪಟ್ಟನು. ಆತನು ಮೇಲೆತ್ತುವ ದೇವರು ನಿಮ್ಮನ್ನು ಮೇಲೆತ್ತುವನು. ಆ ರೀತಿ ಮೇಲೆತ್ತಬೇಕು ಅಂದ್ರೆ ಆತನು ಏನು ಎದುರು ನೋಡುತ್ತಾನೆ? ದೀನಭಾವ ನಮಗೆ ಅವಶ್ಯ. ದೀನಭಾವ ದೇವರು ಮೋಶೆ ಕುರಿತಾಗಿ ಹೇಳುವಾಗ, ಭೂಲೋಕದಲ್ಲಿರುವ ಸಕಲ ಮನುಷ್ಯರಲ್ಲೂ ಮೋಶೆ ಬಹಳ ಸಾತ್ವಿಕನು, ದೇವರೇ ಸಾಕ್ಷಿ ಕೊಡುತ್ತಾ ಇದ್ದಾರೆ. ನಿಮ್ಮ ಕುರಿತಾಗಿ ಏನು ಸಾಕ್ಷಿ ಕೊಡಬಹುದು? ಅಯ್ಯೋ, ನನಗೆ ಆಗಾಗ ಕೋಪ ಬರುತ್ತದೆ, ಸಿಟ್ಟು ಬರುತ್ತದೆ, ಅಯ್ಯೋ ಮಾತುಗಳು ಬೆಂಕಿಯಂತೆ ಹೊರಡುತ್ತವೆ. ನಿಮ್ಮ ಕುರಿತು ಆ ರೀತಿ ಹೇಳುತ್ತಾರಾ? ನಿಮ್ಮ ಮನೆಯಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತವರನ್ನು ಆ ರೀತಿ ಬೈಯುತ್ತಾ ಇದ್ದೀರಾ? ಸಿಟ್ಟಿನ ಮಾತುಗಳನ್ನು ಆಡಿ ಶಾಂತವಾಗಿ ಮಾತನಾಡಬೇಕಲ್ಲ. ದೇವರಾದ ಯೇಸುಕ್ರಿಸ್ತನು ಏನು ಹೇಳುತ್ತಾನೆ? ನನ್ನಿಂದ ಕಲಿತುಕೊಳ್ಳಿರಿ, ನಾನು ಸಾತ್ವಿಕನು, ದೀನ ಭಾವ ಉಳ್ಳವನು. ಮತ್ತಾಯ 11:29 ಹೇಳುತ್ತಾನಲ್ಲ, ನನ್ನಿಂದ ಕಲಿತುಕೊಳ್ಳಿರಿ. ಯೇಸು ಎಷ್ಟು ಶಾಂತವಾಗಿ ಆತನನ್ನು ಕೋಪಗೊಳಿಸುವಂತೆ ಮಾತನಾಡಿದರು. ಶತ್ರುಗಳು ಸುಳ್ಳು ಆಪಾದನೆಗಳನ್ನು ಹೊರಿಸಿದರು, ದೆವ್ವ ಹಿಡಿದವನು ಎಂಬುದಾಗಿ ಹೇಳಿದರು. ಆದರೂ ಯೇಸು ಕೋಪಗೊಳ್ಳದೆ, ಅವಸರ ಪಡದೆ, ಕಠಿಣವಾದ ಮಾತುಗಳನ್ನಾಡದೆ ಬಹಳ ಶಾಂತವಾಗಿ ಉತ್ತರ ಕೊಟ್ಟನು. ನೀವು ಶಾಂತವಾಗಿ ಮಾತನಾಡಲು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆಯೊಳಗೆ ಧ್ವನಿಯನ್ನು ಎತ್ತುವುದು, ಕಠಿಣವಾದ ನುಡಿಗಳನ್ನು ನುಡಿಯುವಂಥದ್ದು, ಇದು ನಿಮ್ಮ ಸಮಾಧಾನವನ್ನು ಕೆಡಿಸುತ್ತದೆ. ಕುಟುಂಬದ ಸಮಾಧಾನವನ್ನು, ಕುಟುಂಬದ ಸಂಬಂಧವನ್ನು ಕೆಡಿಸುತ್ತದೆ. ನೀವು ಶಾಂತವಾಗಿ ಉತ್ತರ ಕೊಟ್ಟು ನೋಡಿರಿ, ಎಲ್ಲ ಸಮಸ್ಯೆಗಳಿಗೂ ಅಲ್ಲಿ ಉತ್ತರ ಸಿಗುತ್ತದೆ. ಅವಳು ತಾನೇ ಶಾಂತವಾಗಿರಬೇಕೆಂದು ಗಂಡ ಹೇಳುವುದು, ಅವರು ತಾನೇ ಶಾಂತವಾಗಿರಬೇಕೆಂದು ಹೆಂಡತಿ ಹೇಳುವುದು. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನೀನು ಶಾಂತವಾಗಿ ಇರಬೇಕು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಾಂಗಣ ಭೂಷಣವೇ ನಿಮಗೆ ಅಲಂಕಾರವಾಗಿರಲಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅಲ್ಲ. ಇದು ಸ್ತ್ರೀಯರಿಗೆ ಮಾತ್ರವಲ್ಲ, ಗಂಡಸರಿಗೂ. ಯೇಸು ಶಾಂತವಾಗಿದ್ದಾನಲ್ಲವ? ಆದ್ದರಿಂದ ಇನ್ನು ಮುಂದೆ ಕೋಪವಾಗಿ ಮಾತನಾಡಬೇಡಿ, ಅವಸರದಿಂದ ಉತ್ತರ ಕೊಡಬೇಡಿ. ಎಲ್ಲದರಲ್ಲಿ ಕೂಡ ಶಾಂತವಾಗಿ ದೀನ ಮನಸ್ಸಿನಿಂದ. ಒಬ್ಬರು ಬಂದು ಕೋಪದಿಂದ ಮಾತನಾಡುತ್ತಾರೆ ಅಂದುಕೊಳ್ಳಿ, ನೀವು ಶಾಂತವಾಗಿ ಉತ್ತರ ಕೊಡಿ, ಅವರ ಕೋಪ ಹಾಗೆ ತಣ್ಣಗಾಗುತ್ತದೆ. ನೀವು ಕೂಡ ಅವರ ಹಾಗೆ ಕೋಪದಿಂದ ಹಲ್ಲು ಕಡಿದುಕೊಂಡು ಉತ್ತರ ಕೊಟ್ಟಿರಿ ಅಂದುಕೊಳ್ಳಿ, ಅಷ್ಟೇ. ಇನ್ನು ಜಗಳ, ಸಮಸ್ಯೆಗಳು, ಅದಕ್ಕೆ ತಾನೇ ಕುಟುಂಬದಲ್ಲಿ ಬಾಧೆಗಳು. ಅತ್ತೆ ಸೊಸೆ ಜಗಳ ಬರುತ್ತದೆ, ಗಂಡ ಹೆಂಡತಿಗೆ ಜಗಳ ಬರುತ್ತದೆ, ಹೆತ್ತವರು ಮಕ್ಕಳಿಗೆ ಜಗಳ ಬರುತ್ತದೆ. ಇದಕ್ಕೆಲ್ಲ ಕಾರಣ ಏನು? ಕೋಪದ ಮಾತುಗಳು. ನಮ್ಮ ಮಾತುಗಳನ್ನು ಆ ರೀತಿ ಬಿಡುವುದು. ಆದ್ದರಿಂದ ನೀವು ಶಾಂತವಾಗಿ ಮಾತನಾಡುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ದೇವರ ಬಳಿ ಕೇಳಿರಿ, ದೇವರೇ ಈ ಶಾಂತ ಗುಣವನ್ನು ಕೊಡಿರಿ. ನನಗೆ ಆರಂಭದಲ್ಲಿ ಈ ಶಾಂತ ಗುಣ ಎಲ್ಲ ಇಲ್ಲ, ಬಹಳ ಕೋಪ ಬರುತ್ತದೆ.
ಭಯಂಕರ ಸಿಟ್ಟು ಬರುತ್ತಿತ್ತು, ಏನಾದರೂ ಮಾತನಾಡಿಬಿಟ್ಟರೆ ಅಷ್ಟೇ. ನಾನು ಆ ರೀತಿಯಾಗಿಯೇ ಇದ್ದೆ. ನನ್ನ ತಾಯಿ ಹೇಳುವರು ಹೀಗೆ ಎಂಬುದಾಗಿ. ಆದರೆ ಒಂದು ದಿನ ಯೇಸುರನನ್ನು ಸಂಧಿಸಿ ಈ ಶಾಂತ ಗುಣದ ಬಗ್ಗೆ ನಾನು ಅರಿತಾಗ ಅದಕ್ಕಾಗಿ ಉಪವಾಸ ಮಾಡಿ ಪ್ರಾರ್ಥಿಸಿದೆ. ನಿಮ್ಮಲ್ಲಿರುವಂಥ ಶಾಂತ ಗುಣ ನನಗೆ ಬೇಕು ದೇವರೇ, ಶಾಂತ ಗುಣವನ್ನು ನನಗೆ ಕೊಡಿರಿ. ದೇವರ ಸ್ವಭಾವಗಳನ್ನು ಹೊಂದಿಕೊಳ್ಳಲು ನೀವು ಪ್ರಾರ್ಥನೆ ಮಾಡಬೇಕು. ಬರೀ ಲೋಕದ ಆಶೀರ್ವಾದಗಳಿಗಾಗಿ ಮಾತ್ರ ಅಲ್ಲ. ಆ ಒಂದು ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಒಂದು ಬದಲಾವಣೆ. ಬಹಳ ಶಾಂತವಾಗಿ ಮಾತನಾಡುವರು, ನಿಧಾನವಾಗಿ ಮಾತನಾಡುವರು, ಶಬ್ದವಾಗಿ ಕೂಡ ಮಾತನಾಡುವುದಿಲ್ಲ. ಆ ಒಂದು ಶಾಂತತೆ ನೋಡಿದರೆ ನಮಗೆ ಕೋಪವೆಲ್ಲ ಹೋಗುತ್ತದೆ. ಆ ರೀತಿ ಹೇಳಬೇಕಲ್ಲ, ನಿಮ್ಮನ್ನು ನೋಡಿ ಆ ರೀತಿ ಹೇಳಬೇಕು. ಶಾಂತವಾಗಿ ಸಹನೆಯಿಂದ ಮಾತನಾಡಿ. ನಿಮ್ಮ ಮನೆಯೊಳಗೆ ಹಾಗೆ ಹೊರಗೆ. ಕೆಲವರು ಹೊರಗೆ ಬಹಳ ಶಾಂತವಾಗಿ ಮಾತನಾಡೋರು, ಮನೆಯೊಳಗೆ ಕೋಪಗೊಳ್ಳುವರು. ಕೆಲವರು ಮನೆಯೊಳಗೆ ಬಹಳ ಶಾಂತವಾಗಿ ದೀನಭಾವದಿಂದ ಇರುತ್ತಾರೆ, ಆದರೆ ಹೊರಗೆ ಹೋದರೆ ಬಹಳ ವಿಚಿತ್ರವಾಗಿ ಬದಲಾಗುವರು. ಆ ರೀತಿ ಇರಬಾರದು. ನಾವು ಯೇಸುವಿನ ಶಿಷ್ಯರು, ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದೇವೆ, ಆತನ ಕೈ ಹಿಡಿದು ನಡೆಯುತ್ತಾ ಇದ್ದೇವೆ. ಯೇಸುವೆ, ನಿಮ್ಮ ಶಾಂತ ಗುಣ ನನಗೆ ಬೇಕು. ನನ್ನ ಹೃದಯವನ್ನು ಬದಲಾಯಿಸಿ, ನನ್ನ ಕ್ಯಾರೆಕ್ಟರ್ ಅನ್ನು ಮಾರ್ಪಡಿಸಿ, ಶಾಂತ ಗುಣವನ್ನು ಕೊಡಿ ಎಂಬುದಾಗಿ ಕೇಳಿರಿ, ಯೇಸು ಕೊಡುತ್ತಾನೆ. ನಿಮ್ಮಿಂದ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಕ್ಕಾಗದು. ನಾನು ನನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಆಗಲಿಲ್ಲ, ತಪ್ಪೆಂದು ತಿಳಿದರು. ಆದರೆ ಯೇಸು ನನ್ನನ್ನು ಬದಲಾಯಿಸಿದನು. ಪವಿತ್ರಾತ್ಮನ ಶಕ್ತಿ ಇಳಿಯುತ್ತಾ ಯೇಸುವಿನ ಸ್ವಭಾವ ನನ್ನೊಳಗೆ ಬರಲು ಆರಂಭವಾಯಿತು. ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ ಯೇಸುವನ್ನೇ ದೃಷ್ಟಿಸಿ ನೋಡುತ್ತಾ ಆತನ ಸ್ವಭಾವಗಳು ನಮ್ಮೊಳಗೆ ಬರುತ್ತವೆ. ಆದ್ದರಿಂದ ನಿತ್ಯವೂ ಆತನನ್ನು ಸಂಧಿಸಬೇಕು, ಮಾತನಾಡಬೇಕು, ಆತನೊಂದಿಗೆ ಒಡನಾಡಬೇಕು. ಆತನ ಶಾಂತ ಗುಣ ನಿಮ್ಮೊಳಗೆ ಬರುತ್ತದೆ. ಹೊಂದಿಕೊಳ್ಳುವಿರಾ? ಆಗ ನೀವು ಮೇಲೆತ್ತಲ್ಪಡುತ್ತೀರಿ. ನಿಮ್ಮ ಓದಿನಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಎಲ್ಲಾ ಕಾರ್ಯಗಳಲ್ಲೂ ವಾಗ್ದಾನ. ದೀನಭಾವಳ್ಳವರಿಗೆ ಆಧಾರವಾಗಿದ್ದು ಮೇಲೆತ್ತುವ ನೀವು ದೀನಭಾವಳ್ಳವರಾಗಿ ಮಾರ್ಪಡಿರಿ, ದೇವರು ಮೇಲಕ್ಕೆತ್ತುತ್ತಾರೆ. ಇಂದು ಒಪ್ಪಿಸಿ ಕೊಡುತ್ತೀರಾ? ಈ ಸಹನೆ, ಶಾಂತಗುಣ ಇಲ್ಲದೆ ಅನೇಕ ಸೇವೆಗಳೇ ಬಾಧಿಸಲ್ಪಟ್ಟು ಇಲ್ಲದೆ ಹೋಗಿವೆ. ಈ ಶಾಂತಗುಣ, ಸಹನೆ ಇಲ್ಲದೆ ಅನೇಕರು ಬಿಸ್ನೆಸ್ಗಳನ್ನು, ಕುಟುಂಬಗಳನ್ನು ಕಳೆದುಕೊಂಡಿದ್ದಾರೆ, ಅನೇಕ ನಷ್ಟಗಳನ್ನು ಸಂಧಿಸಿದ್ದಾರೆ. ಆದರೆ ದೀನಭಾವ ಉಳ್ಳವರನ್ನು ದೇವರು ಮೇಲೆತ್ತುತ್ತಲೇ ಇರುವರು. ನೀವು ಈ ರೀತಿ ಶಾಂತವಾಗಿ ಮಾತನಾಡಲು ಒಪ್ಪಿಸಿ ಕೊಡುವಿರಾ? ಎಂದು ಹೇಳಿರಿ, ದೇವರೇ, ನಿಮ್ಮ ಹಾಗೆ ಶಾಂತ ಗುಣವನ್ನು ನನಗೆ ಕೊಡಿರಿ. ಯೇಸುವೆ, ನಿಮ್ಮ ಹಾಗೆ ಆ ಸಾತ್ವಿಕತೆ ನನಗೆ ಬೇಕು. ಪವಿತ್ರಾತ್ಮನು ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಸಾತ್ವಿಕತೆಯನ್ನು ನನ್ನೊಳಗೆ ಕೊಡಲಿ. ನಾನು ಶಾಂತವಾಗಿ ಮಾತನಾಡಿ ದೀನತೆಯಿಂದ ನಡೆದು ನನ್ನ ಈ ಶಾಂತ ಗುಣ ಎಲ್ಲರಿಗೂ ತಿಳಿಯುವಂತೆ ನನ್ನ ಸ್ವಭಾವಗಳು ಬದಲಾಗಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.